ವೇತನ ಹೆಚ್ಚಳ, ಹಾಜರಾತಿ ಬೋನಸ್ ಹಾಗೂ ಮೂಲಭೂತ ಸೌಲಭ್ಯಗಳಿಗಾಗಿ ಆಗ್ರಹಿಸಿ ನಗರದ ಹೊರವಲಯದ ಶಾಹಿ ಬಟ್ಟೆ ಕಂಪನಿಯ ಕಾರ್ಮಿಕರು ಇಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ವೇಳೆ ಕಾರ್ಮಿಕ ಕುಮಾರ್ ಅವರು ಮಾತನಾಡಿ 8 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ನುರಿತ ಕಾರ್ಮಿಕರಿಗೆ ಸಂಬಳ ಹೆಚ್ಚಳ ಮಾಡದೆ ಹೊಸದಾಗಿ ಸೇರಿದವರಿಗೆ ಹೆಚ್ಚಿನ ಸಂಬಳ ನೀಡಲಾಗುತ್ತಿದೆ. ಈ ಬಗ್ಗೆ ಪ್ರಶ್ನಿಸಿದರೆ ಆಡಳಿತ ಮಂಡಳಿಯು ನಾಳೆ ಮಾಡುತ್ತೇವೆ ಎಂಬ ಸಬೂಬು ನೀಡುತ್ತಿದ್ದು, ಕಂಪನಿಯಲ್ಲಿ ಕಾರ್ಮಿಕರಿಗೆ ಕನಿಷ್ಠ ಊಟ, ತಿಂಡಿ ಹಾಗೂ ಹಾಜರಾತಿ ಬೋನಸ್ ಸೇರಿದಂತೆ ಯಾವುದೇ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲ. ಹಗಲಿರುಳು ದುಡಿಯುವ ಕಾರ್ಮಿಕರ ಶ್ರಮಕ್ಕೆ ತಕ್ಕ ವೇತನ ನೀಡದೆ ಆಡಳಿತ ಮಂಡಳಿ ಶೋಷಣೆ ಮಾಡುತ್ತಿದೆ ಎಂದು ಪ್ರತಿಭಟನಾಕಾರರು ದೂರಿದ್ದು, ನಮಗೆ ಅವರು ಎಲ್ಲಾ ರೀತಿಯ ಸೌಲಭ್ಯ ದೊರಕಿಸಿಕೊಡುವವರೆಗೂ ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಂಪ್ನಿ ಕಡೆಯಿಂದ ಯಾವ ಸೌಲಭ್ಯನೂ ಇಲ್ಲ. ಕೇಳಿದ್ರೆ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತಿದ್ದಾರೆ. ಏನು ಮಾಡ್ತಿಲ್ಲ. ಬರೀ ಸಂಬಳ ಈ ಬರೋ ಹುಡುಗರಿಗೆ 16-17 ಸಾವಿರ ಹಾಕೊಡ್ತಾರೆ. 4 ವರ್ಷ, 5 ವರ್ಷ, 8 ವರ್ಷ ಮಾಡಿದ್ದಾರೆ. ಬರೀ 12,500 13 ಸಾವಿರ ಮಾಡ್ಕೊಡ್ತಾರೆ. ಕೇಳಿದ್ಕೆ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತಾರೆ. ಕಂಪ್ನಿಲಿ ಒಂದು ಊಟ ಇಲ್ಲ, ತಿಂಡಿ ಇಲ್ಲ, ಏನು ಕೊಡ್ತಾ ಇಲ್ಲ ಸರ್. ಇದರಲ್ಲಿ ಏನು ಸೌಲಭ್ಯ ಇಲ್ಲ. ಕೇಳಿದ್ರೆ ಇವತ್ತು ನಾಳೆ ಏನು ಕೇಳ್ತಾರೆ. ಯಾವುದೇ ಕೇಳಿದ್ರು ಇವತ್ತಿಲ್ಲ, ನಾಳೆ ಮಾಡ್ತೀನಿ ಅಂತಾರೆ ಹೊರತು ಒಂದು ಸಾಲ ಮಾಡ್ತಿಲ್ಲ. ಇವರು ಕೇಳಿದ್ಕೆ ಇವತ್ತಿಲ್ಲ, ನಾಳೆ ಅಂತ ಒಂದು ನೈಟ್ ಅಲೌನ್ಸ್ ಕೊಡ್ತಾರೆ. ಬರೀ 100 ರೂಪಾಯಿ ಕೊಡ್ತಾರೆ. ಯಾವ್ದಾಗುತ್ತೆ ಸರ್ 100 ರೂಪಾಯಿ? ನೈಟ್ ಅಲೌನ್ಸ್ ಆಗಲ್ಲ. ಅಟೆಂಡೆನ್ಸ್ ಬೋನಸ್ ಕೊಡ್ತೀನಿ ಅಂತ ಬರೀ 200 ರೂಪಾಯಿ. ಈ ಸೇರಿ ಎಲ್ಲ 1 ಸಾವಿರ ಮಾಡ್ತೀನಿ ಅಂತಾರೆ. ಅದು ನೆಟ್ಟಿಗೆ ಹುಡುಗರು ಯಾರಿಗೂ ಬಂದೇ ಇಲ್ಲ. ಅಟೆಂಡೆನ್ಸ್ ಬೋನಸ್ ಕೊಡ್ತೀನಿ ಅಂತಾರೆ, ಯಾರಿಗೂ ಹಾಕಿಲ್ಲ. ಅದರಲ್ಲಿ 3 ವರ್ಷ 4 ವರ್ಷ ಹುಡುಗರು ಮಾಡ್ತಿದ್ದಾರೆ. ಕೇಳಿದ್ಕೆ ಅದೇ ಸಂಬಳ ಹಾಕಿ ಕೊಡ್ತೀನಿ. 12 ಅವರಿಂದ ಬರೀ 500 ರೂಪಾಯಿ 600 ರೂಪಾಯಿ ಹಾಕೊಡ್ತಿದ್ದೆ ವರ್ಷಕ್ಕೆ. ಯಾವ ಕಡೆಗೂ ಸೌಲಭ್ಯ ಇಲ್ಲ. ಕೇಳಿದ್ಕೆ ಇವತ್ತಿಲ್ಲ, ನಾಳೆ ಕೊಡ್ತೀನಿ, ಬರೀ ಮ್ಯಾನೇಜ್ಮೆಂಟಿಂದ ಬರಬೇಕು, ಅಲ್ಲಿಂದ ಬರಬೇಕು, ಇಲ್ಲಿಂದ ಬರಬೇಕು ಅಂತಿದ್ದಾರೆ. ಏನು ಮಾಡ್ಕೊಡ್ತಿಲ್ಲ ಸರ್. ಏನು ಕೇಳಿದ್ರು ಇವತ್ತು ನಾಳೆ ಅಂತಿದ್ದಾರೆ ಹೊರತು ಒಂದು ಏನು ಕೆಲಸ ಮಾಡ್ಕೊಡ್ತಿಲ್ಲ. ಇವತ್ತು ನಾವು ಅದಕ್ಕಾಗಿ ಹುಡುಗರೆಲ್ಲ ಸೇರ್ಕೊಂಡು ಇವತ್ತು ನಮಗೆ ಏನು ಇಲ್ಲದೆ ಸ್ಟ್ರೈಕ್ ಮಾಡ್ತಿದ್ದೀವಿ. ನಮಗೆ ಏನಾದ್ರು ಇದು ಮಾಡ್ಕೊಡ್ಬೇಕು, ಸಂಬಳ ಜಾಸ್ತಿ ಮಾಡ್ಕೊಡ್ಬೇಕು, ಇಂಕ್ರಿಮೆಂಟ್ ಮಾಡ್ಕೊಡ್ಬೇಕು, ನಮಗೆಲ್ಲ ಸೌಲಭ್ಯ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊತಿದ್ವಿ ಅಷ್ಟೇ. ನಾವು ಹೆಚ್ಚು ಕಮ್ಮಿ 5 ವರ್ಷ ಕೆಲಸ ಮಾಡ್ತೀವಿ. 5, 10 ವರ್ಷ, 7 ವರ್ಷ, 12 ವರ್ಷದಿಂದ ಮಾಡ್ತಿದ್ದಾರೆ. ಹೊರಗಡೆ ಇರೋರು ಇದ್ದಾರೆ, ಲೋಕಲ್ ಅವರು ಇದ್ದಾರೆ, ಹಿಂದಿ ಹುಡುಗರು ಇದ್ದಾರೆ ಸರ್. ಎಲ್ಲ ಹೊರಗಡೆ ಇದ್ದಾರೆ ಸರ್. ಎಲ್ಲರೂ ಮಿಷಿನ್ ವರ್ಕ್ ಕೆಲಸ ಸರ್. 8 ಅವರ್ ಕೆಲಸ ಮಾಡ್ತೀವಿ ಸರ್. ಬರೀ 12 ಅವರ್ 13 ಸಾವಿರ ಕೊಡ್ತಿದ್ದಾರೆ. ನಾವು 7 ವರ್ಷ ಆಯ್ತು ಕೆಲಸ ಹೇಳ್ಕೊಂಡು 7 ವರ್ಷ 8 ವರ್ಷದವರೆಲ್ಲ ಇದ್ದೀವಿ. ಬರೀ 300 ರೂಪಾಯಿ 400 ರೂಪಾಯಿ 300 ರೂಪಾಯಿ 400 ರೂಪಾಯಿ. ಹೋದ ವರ್ಷ ನಾವು 500 ರೂಪಾಯಿ ಮಾಡಿದ್ರು, 600 ರೂಪಾಯಿ. ಸರ್ ಏನಕ್ಕೆ ಸರ್ ನೀವು ಇಂಕ್ರಿಮೆಂಟ್ ಮಾಡಿಲ್ವಲ್ಲ ಸರ್ ಅಂದರೆ ಮಾಡ್ಕೊಡ್ತೀವಿ. ಮುಂದಿನ ತಿಂಗಳು ಮಾಡ್ತೀವಿ, 10 ತಿಂಗಳು ಮಾಡ್ತೀವಿ, ಈ ತಿಂಗಳು ಅಡ್ಡ ಇಲ್ಲ. ಈಗ ಬರೀ 400 ರೂಪಾಯಿ ಮಾಡೋರೆ. ಈಗ 2 ತಿಂಗಳು 3 ತಿಂಗಳು ಮಾಡಿ ಬಂದಿರೋರಿಗೆ 15 ಸಾವಿರ 14 ಸಾವಿರ ಸಂಬಳ ಮಾಡೋರೆ. ನಾವು 10 ವರ್ಷದಿಂದ ಮಾಡ್ತಾ ಇರೋರು ಬರೀ 12 ಸಾವಿರದಲ್ಲೇ ಹೋಯ್ತಾ ಇವಿ. ಅದೇ 400 ರೂಪಾಯಿ ಮಾಡೋದು ಅಷ್ಟೇ. ಎಲ್ಲರಿಗೂ 1000 ನಾನು 7 ವರ್ಷ ಆಯ್ತು ಸರ್. ಹೌಸ್ ಸ್ಪೀಕಿಂಗ್ ಸರ್. ಜಯಮ್ಮ ಅಂತ.